ಅನಂತ ಕೋಟಿ ನಮಸ್ಕಾರಗಳು. ಪ್ರಾರಂಭಿಸಲ್ಪಟ್ಟಂತಹ ದಿವಂಗತ ಯಲ್ಲೇಶ್ ಯಾಳಗಿ ವಿರಚಿತ ಹೆಂಡತಿಗೆ ತಕ್ಕ ಗಂಡ ಅರ್ಥಾತ್ ಮಗ ಹೋದರೂ ಮಾಂಗಲ್ಯ ಬೇಕು ಅನ್ನೋ ನಾಟಕ ಇನ್ನೊಂದು ಕೊನೆಯ ಸನ್ನಿವೇಶದೊಂದಿಗೆ ಮಂಗಲಗೀತೆ ಅಂತ ಇದೆ. ಇಲ್ಲಿವರೆಗೂ ನಾಟಕ ನೋಡಿದ್ರ ಇನ್ನು ಕೇವಲ 15 ನಿಮಿಷ ನಡೆಯುವಂಥ ಸನ್ನಿವೇಶ. ನಾಟಕವನ್ನು ಕೊನೆಯವರೆಗೂ ನೋಡ್ಕೊಂಡು ಹೋಗಿ ಅಂತ ಹೇಳ್ತಾ, ಇಲ್ಲಿವರೆಗೂ ನಾಟಕ ನೋಡಿದ್ರ ನಿಮ್ಮ ಮನಸ್ಸಿಗೆ ನಾಟಕ ಒಂಚೂರಾದರೂ ಬಂದಿದ್ರೆ ಜೋರಾದ ಚಪ್ಪಾಳಿಯೊಂದಿಗೆ ಕಲಾವಿದರನ್ನ ಪ್ರೋತ್ಸಾಹಿಸಲು ಕೇಳ್ಬೋದಾಗಿ. ಇನ್ನು ಯಶಸ್ವಿ 50ನೇ ಪ್ರಯೋಗದತ್ತ ಜನಸಾಗರದಲ್ಲಿ ಮುನ್ನುಗ್ಗುತ್ತಿರುವ ಈ ನಮ್ಮ ನಾಟಕಕ್ಕೆ ತಮ್ಮೆಲ್ಲರ ಸಹಾಯ ಸಹಕಾರವೇ ಕಾರಣ. ಪ್ರತಿದಿನ ನಮ್ಮ ಸಂಘದಿಂದ 2 ಆಟಗಳು ಮಧ್ಯಾಹ್ನ 3:15ಕ್ಕೆ, ಸಾಯಂಕಾಲ 6 ಗಂಟೆಗೆ. ಈಗಾಗಲೇ ಸಾಕಷ್ಟು ಪ್ರಚಾರ ಮಾಡ್ಸಾಕತ್ತೀವಿ. ಬಟ್ ನಿಮ್ಮಗಳ ಪ್ರಚಾರ ಮುಂದೆ ನಮ್ಮ ಪ್ರಚಾರ ಏನೂ ಅಲ್ಲ. ಅದೇನೋ ಅಂತಲ್ಲ, ಶಂಕದಿಂದ ಬಂದ ಮ್ಯಾಗನ ನೀರು ತೀರ್ಥ ಅನ್ನೋ ಹಂಗೆ ನಾಟಕ ನೋಡೋದಂಥವ್ರು 4 ಜನ ನಿಂತಲ್ಲಿ ಮಾತನಾಡಿದ್ರೆ ಅದು 4,000 ಜನರಿಗೆ ತಲುಪುತ್ತೆ. ಹಾಗೆ ನಾಟಕ ನೋಡಿ ಹೋಗುವಾಗ ಅಲ್ಲಿ ಒಂದು ಅನಿಸಿಕೆ ಬುಕ್ ಇಟ್ಟಿದ್ದಾರೆ. ದಯವಿಟ್ಟು ನಾಟಕದ ಬಗ್ಗೆ ತಮ್ಮ ಅನಿಸಿಕೆ ಏನಂತ ಅದರಲ್ಲಿ ಬರೆದು ತಮ್ಮ ಮೊಬೈಲ್ ನಂಬರನ್ನು ಅದರಲ್ಲಿ ಬರೆದು ಹೋದರೆ ನಾಟಕ ಚೇಂಜ್ ಆದಾಗ ಮತ್ತೆ ಕಂಪನಿ ಯಾವುದಾದ್ರು ಕಾರ್ಯಕ್ರಮ ಇದ್ದಾಗ ನಿಮ್ಮ ಮೊಬೈಲ್ಗೆ ಮೆಸೇಜ್ ಬರ್ತದೆ ಅಂತ ಹೇಳ್ತಾ, ದಯವಿಟ್ಟು ಪ್ರಚಾರದಲ್ಲಿ ಸಹಕರಿಸಿ. ಈ ನಾಟಕ ಕೆಲವು ದಿನಗಳು ಮಾತ್ರ ಇರುತ್ತೆ. ಯಾಕಂತಂದರೆ ನಾವು ಇಲ್ಲಿ ಬರಬೇಕಾತಂದರೆ ಸುಮಾರು ಒಂದು 25 ಕಲಾವಿದರ ಕುಟುಂಬವನ್ನು ತೆಗೆದುಕೊಂಡು ಬಂದಿದ್ದೀವಿ. ತಾವು ಪ್ರಚಾರದಲ್ಲಿ ಜಾಸ್ತಿ ಸಹಕರಿಸಿದರೆ ಕಲಾವಿದರಿಗೆ ಅನ್ನ ಹಾಕಿದ ಪುಣ್ಯ ಆ ಸಿದ್ದೇಶ್ವರ ಸ್ವಾಮಿಗಳು ತಮಗೆ ಕಲ್ಪಿಸ್ತಾರಂತ ಹೇಳ್ತಾ, ಇನ್ನು ಇಂದಿನ ನಾಟಕಕ್ಕೆ ಆಗಮಿಸಿದಂಥ ಆತ್ಮೀಯರಾಗಿರುವಂಥ ತಮ್ಮ ಗೆಳೆಯಂಡ ಎಲ್ಲ ಹೇಳಂದ್ರೆ ಕಲ್ತಿದ್ದು ಸಾಷ್ಟು ನಾವು ಕಲಿಬೇಕಾಗಿದ್ದು ಸಾಗರದಷ್ಟು. ಅದಕ್ಕೆ ಅವರಷ್ಟು ಬರಲಿಲ್ಲ ಅಂದ್ರೆ 1% ಹೇಳ್ತೀನಿ ಕಾಕ, ದಯವಿಟ್ಟು ಬೇಜಾರಾಗಬೇಡ್ರಿ. ಯಾಕಂದ್ರೆ ನಾನು ಸಣ್ಣವಿದ್ದಾಗ ಲಾರಿ ನಿಂಬಲ್ಲಿ ಹೊಡಿತಿದ್ದೆ, ನಿಮ್ಗೆ ನೆನಪೈತಿಲ್ಲ ಗೊತ್ತಿಲ್ಲ. ಅಲ್ಲೇ ಕಿರಾಣಿ ಹೊಡಿ ಮುಂದೆ ನಾನು ಅಲ್ಲಿಗೆ ಬರ್ತಿದ್ದಾರೆ. ನಾನು ಮೊದಲು 3 ವರ್ಷ ಡ್ರೈವರಿಕಿನ ಮಾಡೀನಿ. ಅದಕ್ಕೆ ನನ್ನ ಕೈಲಿ ಎಷ್ಟಾಗುತ್ತೆ ಅಷ್ಟು ಪ್ರಯತ್ನ ಮಾಡಿದ್ದೆ. ಹೇಳ್ಬಿಟ್ರು ಸ್ವಾಮಿ ವಿವೇಕಾನಂದರು, ಎದ್ದೇಳೋ ಭಾರತೀಯ. ಎದ್ದು ಬಿಟ್ರೆ ನನ್ನ ಮಕ್ಕಳು ತಿಪ್ಪ್ಯಾಗ ನಾಯಿ ಕೊಡಿ ಎದ್ದೇಳಿ ಪುತು ಅಂತೇಳಿ. ಹಿಂದಿಂತ ನನ್ನ ಮಕ್ಕಳು ಎದ್ದೇಳ್ತಾರಂತ ಅವತ್ತು ಅವನಿಗೆ ಇನ್ಫಾರ್ಮೇಶನ್ ಬಂದಿತ್ತಂದ್ರೆ ಬಿದ್ಕೊಳ್ರು ನಿಮ್ಮವ್ರು ಖತರ್ನಾಕ್ ನನ್ನ ಮಕ್ಕಳು ಅಂತೇಳಿ. ನಮಗೇನ್ರಿ ಕುಡುಕ್ರು ಯಾರು ಮುಲಾಜಿ ಐತೆ, ನಮ್ಮಷ್ಟಕ್ಕೆ ನಾವು ಕೂಡ ಸುಮ್ಮನೆ ಮಕ್ಕೊಂಡ್ರೆ ಜಗ್ಗ ಕುಡಿದು ಗಡ್ರ ದಂಡಿಗೆ ಮಕ್ಕೋಣ ಅಂತ. ನಾವು ಗಡ್ರ ದಂಡಿಗೆ ಯಾಕೆ ಮಕ್ಕೊಂಡಿರ್ತೀವಿ? ಜಗತ್ತಿನ ಬಗ್ಗೆ ವಿಚಾರ ಮಾಡಕ್ಕೆ ಗಡ್ರ ದಂಡಿಗೆ ಮಕ್ಕೊಂಡಿರ್ತೀವಿ. ಕುಡಿದದ್ದು ತನಗೆ, ಕುಡಿಸಿದ್ದು ಪರದಿಗೆ, ಕುಡಿಸಿದ್ದು ತಾ ಕೆಡಿಸಿದ್ದನ್ನು ಬೇಡ ಮುಂದೆ ನಿನಗೂ ಕುಡಿಸುವರುಂಟು ಸರ್ವ. ಇಷ್ಟು ಹೇಳಿ ನಾನು 2 ಮಾತುಗಳನ್ನು